ಪಾಠದಲ್ಲಿ ನಿಮ್ಗೆ ಯಾವ ರೀತಿ ಓದ್ಬೇಕು, ನೀವು ಇಂಜಿನಿಯರಿಂಗ್ ಅಲ್ಲಿ ಹಲವಾರು ಸಬ್ಜೆಕ್ಟ್ಸ್ ಇರ್ತಾವ, ತಾವೆಲ್ಲ ಓದ್ತಾ ಹೋಗ್ತೀವಿ. ಆದ್ರೆ ಇದ್ರ ಬಗ್ಗೆ ಕೆಲವೊಂದು ತಮಗೆ ಗಮನ ಇರೋದಿಲ್ಲ. ಹಾಗಾಗಿ ನಮ್ಮ ಸರ್ಕಾರದ ಡ್ಯೂಟಿ ಆಗ್ತದೆ ನಮ್ಗೆಲ್ರಿಗೂ ಈ ಒಂದು ವಿಷಯವನ್ನ ಹೇಳಬೇಕು. ಆಮೇಲೆ ಈ ಒಂದು ಪ್ರಿನ್ಸಿಪಲ್ ಅಲ್ಲಿ ಮತ್ತು ಟೀಚರ್ಸ್ ಅಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ, ಇದ್ರ ಬಗ್ಗೆ ನಾವು ಯಾವ ರೀತಿ ಇದನ್ನ ತಮಗೆ ಗಮನಕ್ಕೆ ತಗೊಂಡ್ಬರಕತ್ತೀವಿ, ಮಕ್ಕಳಿಗೆ ಗಮನ ತರಕತ್ತೀವಿ, ತಾವು ಸಹಿತ ಅವ್ರಿಗೆ ಗಮನಕ್ಕೆ ತಗೊಂಡ್ಬರ್ಬೇಕು. ಅದಕ್ಕೋಸ್ಕರ ಈ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಕತ್ತದ ಅಂತ ಒಂದು ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲು ಇಷ್ಟಪಡ್ತೀನಿ. ನಾನು ಡ್ರಗ್ಸ್ ಅಂತ ಹೇಳಿದ್ರೆ ಯಾರು ಒಬ್ಬರಿಗೆ ಇಲ್ಲ, ಹೊರಗಿದ್ದವ್ರಿಗೂ ಎಫೆಕ್ಟ್ ಆಗ್ತದ. ಯಾಕಾಗ್ತದ ಅಂದ್ರೆ ಡ್ರಗ್ಸ್ ತಗೊಂಡಾಗ ಅವ್ರ ಮೈಂಡ್ ಆಫ್ ಕಂಟ್ರೋಲ್ ಅಲ್ಲಿ ಇರಲ್ಲ. ಇಲ್ಲದೆ ಇದ್ದಾಗ ಏನಾಗ್ತದೆ, ಜಗಳ ಆಗ್ಬೋದು, ಇನ್ನೊಂದು ಆಗ್ಬೋದು, ಕುಟುಂಬನೇ ಹಾಳಾಗ್ತದ. ಕುಟುಂಬ ಯಾಕೆ ಹಾಳಾಗ್ತದೆ ಅಂದ್ರೆ ಮಕ್ಕಳು ಡ್ರಗ್ಸ್ ತಗೊಂಡ್ರು ಅಂತ ಹೇಳಿದ್ರೆ ತಂದೆ ತಾಯಿ ಅದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ನನ್ನ ಮಕ್ಕಳು ಸರಿಯಾಗಿ ಓದಿ ವಿದ್ಯಾಭ್ಯಾಸ ಮಾಡಿ ಮುಂದಿನ ದಿವಸದಲ್ಲಿ ನಾನು ಇವತ್ತಿನ ದಿವಸ ಯಾವ ರೀತಿ ನನ್ನ ಕುಟುಂಬಕ್ಕೆ ದುಡ್ಡನ್ನ ಮಕ್ಕಳಿಗೆ ಓದಕ್ಕೆ ಯಾವ ರೀತಿ ಕೊಡ್ತಾ ಇದೆ, ನನ್ನ ಮಕ್ಕಳು